ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ, ನಾವು ವಿಯೆಟ್ನಾಂ ಆದಮೇಲೆ ಎಲ್ಲೂ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಒಂದು ವೆಕೇಷನ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ವಿಂಟರ್ ಸೀಸನ್, ಡಿಸೆಂಬರ್ ಆಗಿರೋದ್ರಿಂದ ಸ್ನೋ ಇರೋ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮಗೆ ಸ್ವಿಟ್ಜರ್ಲ್ಯಾಂಡ್ ಹೋಗೋಷ್ಟು ಬಜೆಟ್ ಇರಲಿಲ್ಲ. ಇಲ್ಲೇ ನಮ್ಮ ಇಂಡಿಯಾದಲ್ಲಿರೋ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್, ಕಾಶ್ಮೀರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸೊ ಅದಕ್ಕೆ ನಾನು ಒಂದಷ್ಟು ಕಲೆಕ್ಷನ್ಸ್ ತರಿಸಿದ್ದೀನಿ, ಒಂದು ವಿಂಟರ್ ವೇರ್ ಕಲೆಕ್ಷನ್ಸು. ಎಲ್ಲ ಹೊಸದೇ ಆಗಿರೋದ್ರಿಂದ ನಿಮ್ಗೆ ತೋರ್ಸೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಐಟಮ್ ಬಂದು ಈ ಥರ್ಮಲ್ಸು. ಈ ಥರ್ಮಲ್ಸ್ ಆ್ಯಕ್ಚುಲಿ ಡೆಕಾಥ್ಲಾನ್ದು, ಬಟ್ ನಾನೇನು ಡೆಕಾಥ್ಲಾನ್ಗೆ ಹೋಗಿ ತೊಗೊಂಡಿಲ್ಲ. ಸೊ ಇಲ್ಲೇ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಐ ಶೋ ಯು ಹೇಗಿದೆ ಅಂತ. ಇದು ಬಂದು ಟಾಪ್. ಇದು ಆ್ಯಕ್ಚುಲಿ ಡೆಕಾಥ್ಲಾನಲ್ಲಿ 900 ರುಪೀಸ್, ಸಾರಿ 999 ಏನೋ ಇತ್ತು. ಮತ್ತು ಪ್ಯಾಂಟು ಕೂಡ ಅಷ್ಟೇ 999 ಇತ್ತು. ಪ್ಯಾಂಟ್ 999, ಟಾಪ್ 999 ಇತ್ತು. ಬಟ್ ನಾನು ಇದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ, ಡೆಕಾಥ್ಲಾನ್ದೇ ಇದು. ಅಜಿಯೋದಲ್ಲಿ ನನಗೆ ಆಫರ್ ಬಿಟ್ಟಿದ್ರು. ಸೊ ಆವಾಗ ನನಗೆ ಟಾಪ್ 500, ಪ್ಯಾಂಟ್ 500 ಸಿಕ್ತು. ಯಾವಾಗಲೂ ಈ ಥರ್ಮಲ್ಸ್ನ ಪಾಲಿಸ್ಟರ್ನೇ ತೊಗೊಳ್ಳಿ. ಕಾಟನ್ ಯಾಕೆ ಅಂದರೆ ನೀವು ವಾಶ್ ಮಾಡಿದಷ್ಟು ಅದ್ರ ಥಿಕ್ನೆಸ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಪಾಲಿಸ್ಟರ್ನ ತೊಗೊಳ್ಳಿ. ನನ್ನ ನೆಕ್ಸ್ಟ್ ಕಲೆಕ್ಷನ್ ಬಂದು ಈ ಸ್ಟಾಕಿಂಗ್ಸು. ಮಿಂತ್ರಾದಲ್ಲಿ ತೊಗೊಂಡಿದ್ದು 500 ರುಪೀಸ್ಗೇನೋ ನಾನು ಪರ್ಚೇಸ್ ಮಾಡಿದ್ದು. ನೀವೇನಾದರೂ ಸ್ಕರ್ಟ್ ಹಾಕ್ತೀನಿ ಅಂದರೆ ಈ ಥರ ತೊಗೊಳ್ಳಿ. ಆ್ಯಂಡ್ ಈ ಫ್ಯಾಬ್ರಿಕ್ ಈ ಥರ ಇರೋದ್ರಿಂದ ನಿಮಗೆ ಬೆಚ್ಚಗೂ ಕೂಡ ಆಗುತ್ತೆ. ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಹಾಕಿ. ಈ ಇಯರ್ ಮಫ್ಸು ನಾನು ಇದನ್ನು ಅಜಿಯೋದಲ್ಲಿ ತರಿಸಿದ್ದು 300 ರುಪೀಸು. ತುಂಬ ಕ್ಯೂಟಾಗಿದೆ ಆ್ಯಕ್ಚುಲಿ, ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ನಮ್ಮ ಐಟಮ್ ಬಂದು ಈ ಏನಪ್ಪ ಗ್ಲೌಸು. ಈ ಗ್ಲೌಸ್ನ ನಾನು ಅಮೆಝಾನಲ್ಲಿ ತರಿಸಿದ್ದು 749 ರುಪೀಸ್ ಅನಿಸುತ್ತೆ. ಯಾಕೆಲ್ಲ ಒಂದೇ ಕಂಪ್ನಿ ಬೆಳೆಸೋದು, ಎಲ್ಲ ಕಂಪ್ನಿನೂ ಬೆಳೆಸೋಣ ಅಂತ ಎಲ್ಲತ್ರಲ್ಲೂ ರಿಸರ್ಚ್ ಮಾಡಿ ತೊಗೊಂಡಿದ್ದೀನಿ. ಇದರಲ್ಲಿ ಏನಪ್ಪ ಯೂಸ್ ಅಂದರೆ, ನಿಮ್ಗೆ ಎಷ್ಟು ಬೇಕಷ್ಟು ಕೇಳಿಕೊಂಡು ಟೈಟ್ ಮಾಡ್ಕೋಬೋದು. ಆ್ಯಂಡು ಕೈ ಸಣ್ಣ ಇರೋದು, ದಪ್ಪ ಇರೋದು ಎಲ್ಲರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಇದೊಂದು ಫಿಂಗರ್ ಸೆನ್ಸ್ ಇದೆ ಈ ಇದರಲ್ಲಿ. ಒಂದು ಮಿನಿಟ್ ತೋರಿಸ್ತೀನಿ ನಾನು. ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ, ವರ್ಕ್ ಆಗ್ತಿದೆ. ಸೊ ಅದಕ್ಕೆ ತೊಗೊಂಡಿರೋದು. ಈ ಗ್ಲೌಸ್ ಬಂದು ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ವರ್ತ್ ಇದೆ ಅಂತ ಅನಿಸುತ್ತೆ ನನಗೆ. ಈಗಲೂ ಕೂಡ ನಂಗೆ ಬಿಸಿ ಆಗ್ತಾಯಿದೆ ಇದು. ಸೊ ಇದನ್ನೊಂದು ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಸಾಕ್ಸ್ ತೊಗೊಂಡಿದ್ದೀನಿ, ಉಲ್ಲನ್ ಸಾಕ್ಸು 5 ಪೇರ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾವು 5 ದಿನ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ 5 ದಿನಕ್ಕೆ 5 ಸಾಕ್ಸ್ ಅಂತ ತೊಗೊಂಡಿದ್ದೀವಿ. ಅದಲ್ಲದೆ ಎಕ್ಸ್ಟ್ರಾ ಇನ್ನೂ ಇಟ್ಕೋತೀವಿ. ಬಟ್ ಇದು ಉಲ್ಲನ್ ಸಾಕ್ಸ್ ಅಂತ. ನಾನಿದು 349ಗೇನೋ ಅಮೆಝಾನಲ್ಲಿ ತೊಗೊಂಡೆ. ಸೊ ಬಿಸಿ ಆಗುತ್ತೆ, ನಾವು ಟ್ರಯಲ್ ಮಾಡಿದ್ವಿ, ಚೆನ್ನಾಗಿದೆ, ತೊಗೋಬೋದು. ಈ ನೆಕ್ಸ್ಟ್ ಐಟಮ್ ಬಂದು ಬೋಲ್ಡ್ ಫಿಟ್ ಕಂಪ್ನಿದು. ಇದು ಬಾಡಿ ವಾರ್ಮರ್ ಇದು. ಸೊ ನೀವು ಥರ್ಮಲ್ಸ್ ಹಾಕಿದ್ಮೇಲೆ ಅದಕ್ಕೆ ಇದನ್ನು ಸ್ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಬಿಸಿ ಇರುತ್ತೆ, ತುಂಬ ಯೂಸ್ ಇರುತ್ತೆ. ಇದು ಕೂಡ ನಾನು 349 ರುಪೀಸ್ ಏನೋ ಕೊಟ್ಟು ತೊಗೊಂಡೆ. ಮೇ ಬಿ 1 ಪ್ಯಾಕಲ್ಲಿ 5 ಏನೋ ಬರುತ್ತೆ. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಬೋಲ್ಡ್ ಫಿಟ್ಟಿದು ಆ್ಯಕ್ಚುಲಿ ಕಂಪ್ನಿ ತುಂಬ ಚೆನ್ನಾಗಿದೆ, ಟ್ರಯಲ್ ಮಾಡ್ಬೋದು ನೀವು. ಇದೊಂದೇ ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿಲ್ಲ. ಇದು ಮನೇಲಿ ಆಲ್ರೆಡಿ ಇತ್ತು ಟೋಪಿ. ಇದೆಲ್ಲ ನನ್ನ ಹಸ್ಬೆಂಡು. ಸೊ 4 ಇದೆಯಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ತೊಗೊಂಡಿಲ್ಲ. ಸೊ ಇದನ್ನು ಮರಿಬೇಡಿ, ಇದನ್ನು ತೊಗೊಂಡೋಗಿ ನೀವು. ನನ್ನ ನೆಕ್ಸ್ಟ್ ಐಟಮ್ ಬಂದು ಈ ಸ್ಕಾರ್ಫು. ನಾನು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ ಆ್ಯಕ್ಚುಲಿ 500 ಇದು. ಅಜಿಯೋದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು, ನೋಡೋಕ್ಕಂತೂ ಯಪ್ಪ ಬೇರೆ ಲೆವೆಲ್ ಇದೆ ಇದು.
ತೋರಿಸ್ಬಿಡ್ತೀನಿ ಒಂದು ಹಾಕ್ಕೊಂಡು ಹೇಗೆ ಕಾಣುತ್ತೆ ಅಂತ. ಸೊ ಹೆಣ್ಮಕ್ಳಿಗೆ ಫ್ಯಾಷನಬಲ್ ಆಗಿರಬೇಕು ಅಂದವರು ಇದನ್ನ ತಗೊಳ್ಳಿ. ತುಂಬ ಆ್ಯಕ್ಚುಲಿ ಬೆಚ್ ಕೂಡ ಆಗ್ತಿದೆ, ಇದು ಉಲ್ಲಲ್ಲಿ ಮಾಡಿರೋದು ಅಂತ ಅನಿಸುತ್ತೆ, ಆ ಥರ ಫೀಲ್ ಕೊಡ್ತಾ ಇದೆ. ಸೊ 500 ಇದೆ, ಇದು ಅಜಿಯೋದಲ್ಲಿ ತೊಗೊಂಡಿದ್ದು. 2 ಕಲರ್ಸು ತೊಗೊಂಡಿದ್ದೀನಿ. ಏನಂದರೆ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಇದೆಲ್ಲ 1500 ಇಷ್ಟರ ಒಳಗಡೆನೇ ಇದೆ ಹೊರತು ಇದ್ರ ಮೇಲೆ ಯಾವುದೂ ಇಲ್ಲ, ಎಬೋ ಇಲ್ಲ. ಸೊ ನಾನು ನೆಕ್ಸ್ಟ್ ತೊಗೊಂಡಿರೋದು ಇದೊಂದು ಬ್ಲೇಸರ್, ಇದು ಮಿಂತ್ರಾದಲ್ಲಿ ತೊಗೊಂಡಿದ್ದು. ಇದು ಬಂದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ವೆಯ್ಟ್ ಇದೆ ಆ್ಯಂಡ್ ಒಳಗಡೆ ಈ ಮೆಟೀರಿಯಲ್ ಕೂಡ ಹಾಕಿದ್ದಾರೆ. ಹಾಕೊಂಡು ಟ್ರಯಲ್ ಮಾಡಿದ್ದೆ, ತುಂಬ ಬಿಸಿ ಕೂಡ ಆಗುತ್ತೆ. ಇದು 1100 ಅಂತ ಏನೋ ಅನಿಸುತ್ತೆ. ಇದು ನನ್ನ ನೆಕ್ಸ್ಟ್ ಕೋಟ್, ಇದು ವೈಟಲ್ಲಿ ಒಂದು ತೊಗೊಂಡಿದ್ದೀನಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಉಲ್ಲಂದಿದ್ದು. ಸೊ ಇದು ಕೂಡ ಅಷ್ಟೇ ಕ್ಯಾಂಪಸ್ ಸೂತ್ರ, ಮಿಂತ್ರಾದಲ್ಲಿ ತೊಗೊಂಡಿದ್ದು ನಾನು. 1200 ಏನೋ ಕೊಟ್ಟೆ ಇದು, ಬಟ್ ತುಂಬ ವೆಯ್ಟ್ ಇದೆ ಆ್ಯಂಡ್ ತುಂಬ ಬಿಸಿ ಕೂಡ ಆಗುತ್ತೆ. ನೆಕ್ಸ್ಟ್ ಐಟಮ್ ಬಂದು ನಂದು ಈ ಪಫರ್ ಜಾಕೆಟ್ಗಳನ್ನ ತೊಗೊಂಡಿದ್ದೀನಿ. 2 ಕಲರ್ಸ್ ತೊಗೊಂಡಿದ್ದೀನಿ. ಇದು ಅಜಿಯೋದಲ್ಲಿ ತೊಗೊಂಡಿದ್ದು 700 ರುಪೀಸು, ಇದು ಮಿಂತ್ರಾದಲ್ಲೇನೋ ತೊಗೊಂಡಿದ್ದು 800 ರುಪೀಸು. ಇದಕ್ಕಿಂತ ಇದಂತೂ ತುಂಬ ವೆಯ್ಟ್ ಇದೆ. ಆಮೇಲೆ ಇಲ್ಲೇ ಎಲ್ಲಾದರೂ ಓಡಾಡ್ತೀನಿ ಅಂದಾಗ ಹಾಕೊಳ್ಳೋಕ್ಕೂ ತುಂಬ ಲುಕ್ ಆಗಿದೆ. ಆ್ಯಂಡ್ ಈ ಜಾಕೆಟ್ ಬಂದು ಈ ಥರ ಡಿಫ್ರೆಂಟ್ ಆಗಿದೆ, ಇಲ್ಲಿ ಜಿಪ್ ಇದೆ, ಜಿಪ್ ಬಿಟ್ಟು ಈ ಥರ ಬಟನ್ಸ್ ಕೂಡ ಇದೆ. ಹಿಂಗೆ ಹಾಕೋಬೋದು. ಇದು ನಾರ್ಮಲ್ ಜಿಪ್ ಇದೆ, ಇದು DNMX, ಚೆನ್ನಾಗಿದೆ, ಕಂಪ್ನಿ ಚೆನ್ನಾಗಿದೆ ಇದು DNMX. ಎಸ್, ನೆಕ್ಸ್ಟ್ ಐಟಮ್ ಬಂದು ಈ ಸನ್ಗ್ಲಾಸಸ್ ಕಂಪಲ್ಸರಿ ತೊಗೊಂಡೋಗಿ ಮರಿಬೇಡಿ. ಎಂತಕ್ಕೆ ಅಂದರೆ ನೀವು ಸ್ನೋ ಇರೋ ಜಾಗದಲ್ಲಿ ಹೋದಾಗ ಬಿಸಿಲು ಆ ಸ್ನೋ ಮೇಲೆ ಬೀಳುತ್ತಲ್ಲ, ನಾವು ಆ ಸ್ನೋ ನೋಡಿದಾಗ ನಮ್ಮ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ, ಸೊ ಕಣ್ಣು ಪೇನ್ ಆಗುತ್ತೆ, ನಮ್ಗೆ ಆ ವ್ಯೂನ ನೋಡೋಕ್ಕಾಗಲ್ಲ. ಸೊ ಸನ್ಗ್ಲಾಸಸ್ ತೊಗೊಂಡೋಗಿ ಮರಿಬೇಡಿ. ನೆಕ್ಸ್ಟು ನಾನು ಒಂದಷ್ಟು ಸ್ವೆಟರ್ಸ್ಗಳನ್ನ ತೊಗೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಇದು ಅರೌಂಡ್ 600 ರುಪೀಸ್ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಉಲ್ಲನ್, ಇದು ಕೈಯಲ್ಲಿ ಮಾಡಿರೋವಂಥದ್ದು. ಆ್ಯಕ್ಚುಲಿ ಸ್ಟ್ರೀಟ್ 9 ಅನ್ನೋ ಒಂದು ಕಂಪ್ನಿ ಇದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕತ್ತತ್ರ ಎಲ್ಲ ಕವರ್ ಆಗೋದ್ರಿಂದ ನಿಮಗೆ ಲುಕ್ಕಾಗೂ ಕಾಣಿಸುತ್ತೆ ಆ್ಯಂಡ್ ರೆಡ್ ವೈಟ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಇದು ಅರೌಂಡ್ 600 700 ಇರಬೇಕು. ಮಿಂತ್ರಾದಲ್ಲಿ ತೊಗೊಂಡಿದ್ದು, ಸ್ಟ್ರೀಟ್ 9 ಅನ್ನೋ ಒಂದು ಕಂಪ್ನಿ. ಇಂದು ನೆಕ್ಸ್ಟು ಕೂಡ ಮಿಂತ್ರಾದಲ್ಲೇ ತೊಗೊಂಡಿದ್ದು. ಇದು ಕೂಡ ಕತ್ತು ಕವರ್ ಆಗುತ್ತೆ. ಇದು ಡ್ರೆಸ್ಬೆರಿ ಅನ್ನೋ ಕಂಪ್ನಿ. ಇದು ಅರೌಂಡ್ 600 ರುಪೀಸ್ ಏನೋ ಪೇ ಮಾಡಿದೆ ಅನಿಸುತ್ತೆ, ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದ್ದು. ಕಲರ್ ಮಾತ್ರ ಬೇರೆ ಲೆವೆಲ್ ಇದೆ ಆ್ಯಂಡ್ ಬಟ್ಟೆ ಕೂಡ ಅಷ್ಟೇ ತುಂಬ ತಿಕ್ಕಾಗಿದೆ. ಬಟ್ ವಿಡಿಯೋಗೆ ಹೇಗೆ ಬರ್ತಿದೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ, ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಎಸ್, ರೋಡ್ ಸ್ಟಾರ್ ಅನ್ನೋ ಒಂದು ಕಂಪ್ನಿ ಇದು. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಿಂಗೆ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ತುಂಬ ವೆಯ್ಟ್ ಇದೆ. ಸೊ ನೀವು ಆರಾಮಾಗಿ ತೊಗೋಬೋದು. ಮೇ ಬಿ 500 600 ಅನಿಸುತ್ತೆ ನಾನು ಕೊಟ್ಟಿದ್ದು. ಸೊ ಆರಾಮಾಗಿ ತೊಗೋಬೋದು, ತೊಗೊಳ್ಳಿ ಬೇಕು ಅನಿಸುತ್ತೆ. ನೆಕ್ಸ್ಟ್ ಬಂದು ನಮ್ಮದು ಮೆಡಿಕಲ್ ಕಿಟ್. ಇದು ಆ್ಯಕ್ಚುಲಿ ಇದು ಬ್ಯಾಗ್ ಅದಲ್ಲ, ಬೇರೆ ಯಾವುದ್ರದ್ದು. ಸೊ ನಾವು ಐ ಆ್ಯಟಿಟ್ಯೂಡ್ಗೆ ಹೋಗೋದ್ರಿಂದ ಒಂದಷ್ಟು ಟ್ಯಾಬ್ಲೆಟ್ಸು, ಪೇನ್ ಕಿಲ್ಲರ್ಸು ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಸೊ ನೀವು ಮರಿಬೇಡಿ. ಸೊ ನಾವು ನಡೆದಾಡೋದ್ರಿಂದ ಬಾಡಿ ಪೇಯ್ನ್ ಬರುತ್ತೆ. ಸೊ ನಾವು ಮೇಲತ್ತೋದ್ರಿಂದ ತಲೆನೋವು ಖಂಡಿತ ಬರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಆ ಥರ ರಿಲೇಟೆಡ್ ಮೆಡಿಕಲ್ ಕಿಟ್ನ ಇಟ್ಕೊಂಡಿದ್ದೀವಿ. ಒಂದು ನೆಕ್ಸ್ಟ್ ಬಂದು ಎಸೆನ್ಷಿಯಲ್ಸ್ ಇದೆ, ಬ್ರಷಸ್ಸು ಮತ್ತು ಬಾಡಿ ವಾಶು ಆ ಥರದ್ದಿದೆ ಇದರಲ್ಲಿ. ಆ್ಯಂಡ್ ಇದು ನನ್ನ ಮೇಕಪ್ ಕಿಟ್ಟು. ಮೇನು ಮಾಯ್ಶ್ಚರೈಸರ್ ಇಟ್ಕೊಳ್ಳಿ. ಸೊ ಅಲ್ಲಿ ಚಳಿ ಇರೋದ್ರಿಂದ ಬೇಕೇ ಬೇಕು.
ಸೊ ಸನ್ಸ್ಕ್ರೀನು ಮಾಯ್ಶ್ಚರೈಸರು ಕಂಪಲ್ಸರಿ ಹಾಕೊಳ್ಳಿ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಏನು ತೋರಿಸಿಲ್ಲ, ಅದು ಬಂದು ಬೂಟ್ಸು. ಸೊ ನಮ್ಮ ಹತ್ರ ನಾರ್ಮಲ್ ಶೂಸ್ ಇದೆ, ನಾವು ಅಲ್ಲೇ ಹೋಗಿ ರೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. 1-2-3 ಡೇಸ್ಗೆ ಏನಕ್ಕೆ ಅದ್ರ ಮೇಲೆ ಬಂಡವಾಳ ಹಾಕೋದು ಅಂದ್ಬಿಟ್ಟು ನಾವು ತೊಗೊಂಡಿಲ್ಲ. ಇಷ್ಟೇ, ನಾನು ಏನು ತಂದಿದ್ದೀನಿ ಅದನ್ನೆಲ್ಲ ನಿಮ್ಗೆ ತೋರಿಸಿದ್ದೀನಿ. ಹೊಸ್ದಾಗಿ ಏನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ, ನಿಮಗೂ ಏನಾದರೂ ಬೇಕು ಅನಿಸಿದ್ರೆ ಕಮೆಂಟ್ ಹಾಕಿ, ನಾನು ಶೇರ್ ಮಾಡ್ತೀನಿ. ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.